ವಾಣಿಜ್ಯ ನಗರಿ ಚಿಂತಾಮಣಿ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದ್ದು, ಇದರ ಜೊತೆಗೆ ರಿಯಲ್ ಎಸ್ಟೇಟ್ ವಹಿವಾಟು ಕೂಡ ಜೋರಾಗುತ್ತಿದೆ. ಆದರೆ ಈ ವೇಗದ ಬೆಳವಣಿಗೆಯ ನಡುವೆಯೇ ಭೂಮಿ ಸಂಬಂಧಿಸಿದ ವ್ಯಾಜ್ಯಗಳು ಸಹ ಹೆಚ್ಚಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಸಮೀಪದ ಸರ್ವೆ ನಂಬರ್ 5/4A ಮತ್ತು 5/4B ಪ್ರದೇಶದಲ್ಲಿ ಬೆಂಗಳೂರು ಮೂಲದ ತೌಸಿಫ್ ಅಹಮದ್ ಎಂಬುವರು ಲೇಔಟ್ ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಲೇಔಟ್ ಅಭಿವೃದ್ಧಿಯ ಸಂದರ್ಭದಲ್ಲಿ ಜೊತೆಯಲ್ಲಿದ್ದ ಸಂಪಂಗಿ ರಾಮಯ್ಯ ಎಂಬುವರು ತೌಸಿಫ್ ಅಹಮದ್ ರವರಿಗೆ ಯಾವುದೇ ಮಾಹಿತಿಯನ್ನ ನೀಡದೆ ಒಟ್ಟು 46 ನಿವೇಶನಗಳ ಪೈಕಿ 22 ನಿವೇಶನಗಳನ್ನು ಮಾರಾಟ ಮಾಡಿರುವುದು ಇದೀಗ ಬೆಳಕಿಗೆ ಬಂದಿದೆ. ಈ ವಿಷಯ ತಿಳಿದ ತೌಸಿಫ್ ಅಹಮದ್ ರವರು ಚಿಂತಾಮಣಿ ಕೋರ್ಟ್ನಲ್ಲಿ ದಾವೆ ದಾಖಲಿಸಿ ಲೇಔಟ್ಗೆ ಬೀಗ ಜಡಿಸಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ತೌಸಿಫ್ ಅಹಮದ್ ಅಂತ. ನಾನು ಬ್ಯಾಂಗ್ಳೂರು ವಾಸ ಆಗಿರೋದು. ಬ್ಯಾಂಗ್ಳೂರಿಂದ ನನ್ನ ಫಸ್ಟ್ ಡೆವಲಪ್ಮೆಂಟು ಕೈವಾರಲ್ಲಿ ನಡೀತಿದ್ದು. ಕೈವಾರಲ್ಲಿ APJ ಅಬ್ದುಲ್ ಕಲಾಂ ಅಂತ ಲೇಔಟ್ ಅಂತ ಫಾರ್ಮೇಷನ್ ಮಾಡಿರ್ತೀನಿ. ಆ ಫಾರ್ಮೇಷನ್ ಮಾಡೋ ಟೈಮಲ್ಲಿ ಇವ್ರು ಸಂಪಂಗಿ ರಾಮಯ್ಯ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದು ನಂದು ಜಾಗ ಇದೆ, ಅದನ್ನು ಡೆವಲಪ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಫಸ್ಟ್ ಹೇಳಿರ್ತಾರೆ. JDಗೆ ಅಂತ ಹೇಳ್ಬಿಟ್ಟು 25 ಲಕ್ಷ ಗುಡ್ವಿಲ್ಲು, 30 ಲಕ್ಷ ಅಡ್ವಾನ್ಸು, ಇದು ಮಾತುಕತೆ ನಡೀತಿರುತ್ತೆ. ಅದು ಆಗಿದ ನಂತರ ಅದು 30 ಲಕ್ಷ ರೂಪಾಯಿ ಇಸ್ಕೊಳ್ಳೋವರೆಗೂ ಏನು ಹೇಳಿರಲ್ಲ. ಇನ್ನೊಬ್ಬರ ಹತ್ರ ಲ್ಯಾಂಡ್ ಲಾರ್ಡ್ ಹತ್ರ ಬಾಕಿ ಇದೆ ಹಣ. ಇವರು ಏನು ಜಾಗ ತೊಗೊಂಡಿರ್ತಾರೆ, ಇದು ಆ ಜಾಗಕ್ಕೆ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಹೇಳಿರಲ್ಲ. ಅದಾಗದ ನಂತರ 30 ಲಕ್ಷ ರೂಪಾಯಿ ತಗೊಂಡಿದ ನಂತರ ಇವರು ಫಾರಿನ್ ಟ್ರಿಪ್ ಹೋಗಿರ್ತಾರೆ. ಫಾರಿನ್ ಟ್ರಿಪ್ ಮಕ್ಕಳು, ಒಬ್ಬರು ಡಾಕ್ಟರ್ ಮಗ, ಇನ್ನೊಬ್ಬ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಇಂಜಿನಿಯರು ಎಲ್ಲೋ ಆಸ್ಟ್ರೇಲಿಯಲ್ಲಿ ಇದ್ದಾರೆ. ಅಲ್ಲಿ ಆಸ್ಟ್ರೇಲಿಯಲ್ಲಿ ಇವರು ಹೋಗಿ 15 to 20 ಡೇಸು ಕಾಣೆ ಆಗಿರುತ್ತೆ, ದುಡ್ಡು ತಗೊಂಡಿರೋದು. ಮತ್ತೆ ಬರ್ತಾರೆ. ಬಂದಾದ್ಮೇಲೆ ಈ ಥರ ನನ್ನ ಹತ್ರ 5 ತಿಂಗಳು ಅವಕಾಶ ಕೇಳಿದ್ದೆ ಲ್ಯಾಂಡ್ ಲಾರ್ಡ್ ಹತ್ರ. ನಾನು ಈ ಜಾಗವನ್ನು ಅಡ ಇಟ್ಟಿದ್ದೀನಿ ಬಡ್ಡಿಗೆ ಅಂತ ಹೇಳ್ಬಿಟ್ಟು. ಒಬ್ಬರು ಶ್ರೀನಿವಾಸ್ ರೆಡ್ಡಿ ಗೋಲ್ಡ್ ಅಂಗಡಿ ಅವರು, ಚಲಪತಿ ಮಂಜು ಅಂತ ಹೇಳ್ಬಿಟ್ಟು, ಇವರು 3 ಜನ ಹತ್ರ ಇವರು 55 ಲಕ್ಷ ಬಾಕಿ ಇರುತ್ತೆ ಹಣ. ಆ ಹಣನ ನನ್ನ ತಲೆ ಮೇಲೆ ಒಪ್ಪಿಸ್ತಾರೆ. ಆ ಹಣನು 1 ವರ್ಷ 11 ತಿಂಗಳು ನಾನು ಬಡ್ಡಿ ಕಟ್ಟಿ ಆಗಿದ ನಂತರ ನಂದು 55 ಲಕ್ಷ ಕ್ಲಿಯರ್ ಮಾಡಿರ್ತೀನಿ ಅವ್ರಿಗೆ ಹಣ. 55 ಲಕ್ಷ ಕ್ಲಿಯರ್ ಮಾಡಿದ ನಂತರ ಆ ಅಗ್ರಿಮೆಂಟು ಕ್ಯಾನ್ಸಲ್ ಆಗಿ ನನಗೆ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿ ಕೊಡ್ತಾರೆ. ಸೇಲ್ ಅಗ್ರಿಮೆಂಟು ಪ್ಲಸ್ ಜಾಯಿಂಟ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಅದನ್ನು ಅಗ್ರಿಮೆಂಟ್ 2 ಸಹ ಮಾಡಿ ಕೊಡ್ತಾರೆ. 2 ಸಹ ಮಾಡಿ ಕೊಟ್ಟಿದ ನಂತರ ಇವರು ಮತ್ತೆ ಏನು ಮಾಡ್ತಾರೆ, ಫಾರ್ಮೇಷನ್ ಅಂತ ಹೇಳ್ಬಿಟ್ಟು, ಈಗ ನೀನು ಜಾಯಿಂಟ್ ಡೆವಲಪ್ಮೆಂಟ್ ಬೇಡ, ಒಂದು ಕೆಲಸ ಮಾಡಿ, ನಿಂದು ದುಡ್ಡು ಅಷ್ಟು ಸೇರಿದೆಯಲ್ಲ, ಒಂದು ಕೆಲಸ ಪಾರ್ಟ್ನರ್ಶಿಪ್ಪಲ್ಲಿ ಹೋಗ್ಬೇಡಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪಾರ್ಟ್ನರ್ಶಿಪ್ಪಲ್ಲಿ ಹೋಗೋಣ ಅಂದರೆ ಇವ್ರ ಹತ್ರ ಫಾರ್ಮೇಷನ್ ಮಾಡೋಕ್ಕೆ ಇಲ್ಲಿ ದುಡ್ಡಿರಲ್ಲ. ಈಗ ನಾವು ಹಾಕಿದ್ರೆ ನನ್ನ ಹತ್ರ ಏನು ದುಡ್ಡಿಲ್ಲ, ನನ್ನ ಹತ್ರ ದುಡ್ಡು ನೀವೇ ಹಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಇನ್ನೊಬ್ಬರು ಪಾರ್ಟ್ನರ್ಶಿಪ್ ಆಗಿ ಸೇರಿಸ್ಕೊಂಡು ಮಂಜು ಅಂತ ಹೇಳ್ಬಿಟ್ಟು ಅವ್ರನ್ನ 35 ಲ್ಯಾಕ್ಸ್ ಅವ್ರ ಹತ್ರ ತಗೊಂಡು ಲೇಔಟ್ ಡೆವಲಪ್ ಮಾಡ್ತೀವಿ. ಲೇಔಟ್ ಡೆವಲಪ್ ಮಾಡಾದ್ಮೇಲೆ ಎಲ್ಲ ಲೇಔಟ್ ಪ್ರತಿಯೊಂದು ಪೂರ್ತಿ ಡೆವಲಪ್ ಆಗಿದ ನಂತರ ಪಾರ್ಕ್ ಒಂದು ಬಾಕಿ ಉಳಿದಿರುತ್ತೆ. ಆ ಪಾರ್ಕ್ ಒಂದು ಬಾಕಿ ಉಳಿದಿದ್ದ ನಂತರ ಇವರು ಮಂಜು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಏನು ಹೇಳೋದು, ತೌಸಿಫ್ ಇಲ್ಲ. ಅವಾಗ ಕೊರೋನಾ ಸ್ಟಾರ್ಟ್ ಆಗುತ್ತೆ. 2019 ಕೊರೋನಾ ಸ್ಟಾರ್ಟ್ ಆಗುತ್ತೆ. ಕೊರೋನಾ ಸ್ಟಾರ್ಟ್ ಆಗೋದ ನಂತರ ಅವರು ನನಗೆ ಕೊರೋನಾ ಎಫೆಕ್ಟ್ ಆಗುತ್ತೆ, ನಾನು ಸೀರಿಯಸ್ ಆಗಿರ್ತೀನಿ. ಸೊ ಆವಾಗ ಇವ್ರೇನು ಅದಕ್ಕೆ ಒಂದು ಸ್ಕೋಪ್ ತಗೊಂಡು ಅವನು ಯಾರೂ ಓನರ್ ಇಲ್ಲ ಇದಕ್ಕೆ, ನಾನೇ ಓನರು, ಯಾರೂ ಓನರ್ಗಳು ಇಲ್ಲ ಇದಕ್ಕೆ, ನಾನೇ ಓನರ್, ನನ್ನ ಹತ್ರನೇ ಪರ್ಚೇಸ್ ಮಾಡಿ ಅಂತ ಹೇಳ್ಬಿಟ್ಟು ಅವಾಗ ಒಂದು 5 ಸೈಟು 3 ಜನನೇ ಸೇರಿ 5 ಸೈಟ್ ತೊಗೊಂಡಿರ್ತಾರೆ. ಅದರಲ್ಲಿ ಇವರೊಬ್ರು ಇಲ್ಲಿದ್ದಾರೆ, ಇವರೊಬ್ರು ಚಿಕ್ಕನಂದ್ರೆ ಅವರು ಒಂದು ಮೆಕ್ಯಾನಿಕ್ಕು, ಒಂದು 5 ಸೈಟ್ ಸೇಲ್ ಮಾಡ್ತೀವಿ. ಅವಾಗವ್ರಿಗೂ ಸುಮ್ಮನಿರ್ತಾರೆ, ಏನು ಹೇಳಲ್ಲ. ಇದರಿಂದ ನಿವೇಶನ ಖರೀದಿ ಮಾಡಿದವರು ತೀವ್ರ ಪರದಾಟಕ್ಕೆ ಒಳಗಾಗಿದ್ದಾರೆ. ಮತ್ತೊಂದೆಡೆ ಲೇಔಟ್ ಅಭಿವೃದ್ಧಿಪಡಿಸಿದವರು ಕೋರ್ಟ್ ಕಚೇರಿಗಳ ಮೆಟ್ಟಿಲೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಡಾವಣೆ ಅಭಿವೃದ್ಧಿಪಡಿಸಿದ ತೌಸಿಫ್ ಅಹಮದ್ ರವರು ಸಂಪಂಗಿ ರಾಮಯ್ಯ ವಿರುದ್ಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 2-3 ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ.
ಈ ಘಟನೆಯಿಂದಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಭೂಮಿ ವ್ಯವಹಾರಗಳ ಮೇಲೆ ಮತ್ತಷ್ಟು ಅನುಮಾನಗಳು ಮೂಡಿದ್ದು ಅಧಿಕಾರಿಗಳ ಕ್ರಮದತ್ತ ಸಾರ್ವಜನಿಕರು ಕಣ್ಣಿಟ್ಟಿದ್ದಾರೆ.